ಹಾಯ್ ಪ್ರೇಕ್ಷಕರೇ, ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೋಡಿ ಜೂನ್ ಮಂತ್ ಅಲ್ವಾ, ಇದು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರುತ್ತೆ. ಸೊ ಹೆಣ್ಮಕ್ಳಿಗೆ ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಈ ರೀತಿ ರಿಬ್ಬನ್ ಅಂದರೆ ನಾವಿವಾಗ ಈಸಿಯಾಗಿ ಸುಲಭವಾಗಿ 2 ಜಡೆಗೆ ರಿಬ್ಬನ್ ಹೇಗೆ ಹಾಕ್ಕೊಂಡು ಹೋಗೋದು ಅಂತ, ಆ ರಿಬ್ಬನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ನಾನು ಟೇಪ್ ತೊಗೊಂಡಿದ್ದೀನಿ, ಇದಕ್ಕೆ ರಿಬ್ಬನ್ ಅಂತಾರೆ. ವೈಟ್ ಕಲರು 1.5 ಮೀಟ್ರು. ಅಂಗಡಿಯಲ್ಲೆಲ್ಲ 1.5 ಮೀಟ್ರ್ ಕೇಳಿದ್ರೆ, ಬಟ್ಟೆ ಅಂಗಡಿಯಲ್ಲೆಲ್ಲ ಕೊಡ್ತಾರೆ, ಲೈನಿಂಗ್ ಅಂಗಡಿಯಲ್ಲಿ ಕೇಳಿದ್ರೆ 1.5 ಮೀಟ್ರ್ ತೊಗೊಳ್ಳಿ. 1.5 ಮೀಟ್ರಲ್ಲಿ 2 ರಿಬ್ಬನ್ ಆಗುತ್ತೆ, 2 ಜಡೆಗೆ ಆಗುತ್ತೆ ನೋಡಿ. ಈ ರೀತಿ ನಾನು ಕಟ್ ಪೀಸ್ ಮಾಡ್ಕೊಂಡಿದ್ದೀನಿ 3 ಥರ. ನೋಡಿ ಎಷ್ಟೆಷ್ಟು ಬೇಕು ಅಂತ ನೋಡೋಣ. ಇವಾಗ ನೋಡಿ, ಇವಾಗ 1 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, 3 ಪೀಸ್ ಮಾಡ್ಕೊಂಡು ಇವಾಗ 1 ಪೀಸ್ ಅದರಲ್ಲಿ ನೋಡಿ 1.5 ಅಗಲ ಇದೆಯಲ್ಲ, 1.5 ಇಂಚ್ ಬರುತ್ತೆ. 1.5 ನೋಡಿ, 1.5 ಇದೆ ಅಗಲ. ಉದ್ದ ಇದೆಯಲ್ಲ, ಉದ್ದ ನೋಡಿ. ಇವಾಗ ನೋಡಿದ್ರೆ ಆ ಉದ್ದ ಎಷ್ಟಿದೆ ಅಂತ. ನೋಡಿ ಉದ್ದ 12 ಇದೆ, ಆಯಿತಾ. ಒಂದ್ರದ್ದು ಉದ್ದ 12 ಇದೆ, ಇನ್ನೊಂದು ಇದ್ರ ಉದ್ದ ನೋಡಿ 9.5 ಇದೆ ನೋಡಿ, ಇದು 9.5. ಇನ್ನೊಂದು ಇದೆಯಲ್ಲ, ಇನ್ನೊಂದು ಕಟ್ ಪೀಸಿಂದು ನೋಡಿ 6.5 ಇದೆ ನೋಡಿ. ಈ ರೀತಿ 3 ಪೀಸ್ನ ಕಟ್ ಮಾಡ್ಕೊಳ್ಳಿ. 3 ಪೀಸ್ನ 2 ರಿಬ್ಬನಿಗೆ 3 ಪೀಸ್ ಅಲ್ಲ, 2 ರಿಬ್ಬನಿಗೆ 6 ಪೀಸ್ ಕಟ್ ಮಾಡ್ಕೊಳ್ಳಿ. ನಾನು ಇವಾಗ ಒಂದನ್ನೇ ಮಾಡಿ ತೋರಿಸ್ತಾ ಇದ್ದೀನಿ, 1 ಜಡೆಗೆ ಹಾಕೋ ಥರ. ನೀವು 2 ಜಡೆಗೆ ಹಾಕಬೇಕು ಅಂದರೆ 2 ಮಾಡ್ಕೊಳ್ಳಿ. ನಾನು ಇವಾಗ ನೋಡಿ 3 ಇದು 1 ಜಡೆದು ತೋರಿಸ್ತಾ ಇದ್ದೀನಿ, 1 ಜಡೆದು ಮಾಡಿ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಈ ರೀತಿ 1 ಪೀಸ್ನ ಈ ರೀತಿ ಮಡಿಸ್ಕೊಳ್ಳಿ 2 ಸೈಡು. ನೋಡಿ ಈ ರೀತಿ ನಾನು ಮಾಡಿಸ್ತಾ ಇದ್ದೀನಲ್ಲ, 2 ಸೈಡು ಈ ರೀತಿ ಮಡಿಸ್ಕೊಂಡು ನೋಡಿ, ಒಂದೊಂದನ್ನೇ ಸೂಜಿ ದಾರದಲ್ಲಿ ಹೊಲಿಯೋಣ ಬನ್ನಿ. ನೋಡಿ ಈ ರೀತಿ ನಾನು ಹೊಲಿತಾ ಇದ್ದೀನಲ್ಲ, ಅದೇ ರೀತಿ ಹೊಲಿಬೇಕು. ನೋಡಿ ಈ ರೀತಿ ಇದು ಹೊಲ್ದಾದ್ಮೇಲೆ ಒಂದೊಂದನ್ನೇ ಅದೇ ರೀತಿ ಎಲ್ಲ ಪೀಸನ್ನು ಆ ರೀತಿ ಹೊಲ್ಕೊಳ್ಳಿ. ಈ ರೀತಿ ನೋಡಿ, ಗಟ್ಟಿ ಟೈಟಾಗಿ ಎಳೀರಿ ಈ ರೀತಿ, ಆಯಿತಾ. ನೋಡಿ ಬೋ ಶೇಪಲ್ಲಿ ಬರಬೇಕದು. ನೋಡಿ ಈ ರೀತಿ ಅದನ್ನು ನೋಡಿ, ಇದನ್ನು ಇದೇ ರೀತಿಯಲ್ಲೇ ಬೋ ಶೇಪಲ್ಲೇ ಬರೋ ರೀತಿ ಇದನ್ನು ಅದೇ ರೀತಿ ನೋಡಿ. ಇಲ್ಲಿ ಇದೆಯಲ್ಲ, ಸ್ವಲ್ಪ ಕೆಳಗೆ ಈ ರೀತಿ ಇದನ್ನು ಜಾಯಿಂಟ್ ಮಾಡಿ, ಈ ರೀತಿ ಜಾಯಿಂಟ್ ಮಾಡಿ, ಈ ರೀತಿ ಮಡಿಸ್ಕೊಂಡು ಜಾಯಿಂಟ್ ಮಾಡಿ, ಸ್ವಲ್ಪ ಕೆಳಗಿರಲಿ, ಆಯಿತಾ. ಸ್ವಲ್ಪ ಕೆಳಗಿರಲಿ, ಅದನ್ನು ಅದೇ ಜಾಯಿಂಟ್ ಮಾಡಿ ಟೈಟಾಗೆ ಈ ರೀತಿ ಟೈಟಾಗೆ ಗಂಟು ಹಾಕ್ಕೊಳ್ಳಿ, ಆಯಿತಾ. ಈ ರೀತಿ ಗಂಟು ಹಾಕ್ಕೊಬೇಕು ನೋಡಿ. ಇವಾಗ 2 ಆಗಿದೆ, ಇವಾಗ 3ನೇದು ಅಷ್ಟೇ ನೋಡಿ. ಈ ರೀತಿ ಮಾಡಿ ಇದನ್ನು ಬೋ ಶೇಪಲ್ಲಿ ಈ ರೀತಿ ಮಡಿಸ್ಕೊಂಡು, ಇದೆಯಲ್ಲ ಕೆಳಗೆ ಇಡಬೇಡ್ರಿ, ಆಯಿತಾ, ಮಧ್ಯದಲ್ಲಿ ಇಟ್ಕೊಳ್ರಿ. ಇವಾಗ 2 ಬೋ ಇಟ್ಟಿದ್ವಲ್ಲ, ಅದ್ರ ಮೇಲೆ 2 ಮೇಲೆ ಇದನ್ನು ಹಿಡಿ, ಆಯಿತಾ. ಇದನ್ನು ಅದೇ 2 ಮೇಲೆ ಇದನ್ನು ಇಡಬೇಕು. ಈ ರೀತಿ 2 ಮೇಲೆ ಈ ರೀತಿ ಇಟ್ಟು ಇದನ್ನು ಹೊಲಿರಿ, ಆಯಿತಾ. ಟೈಟಾಗಿ ಎಳೆದು ಕಟ್ಟಿ ಹೊಲಿರಿ. ಇವಾಗ ತುಂಬ ಜನ ಮನೆಯಲ್ಲಿ ಮನೆ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರಲ್ವ ಅಮ್ಮಂದರು. ಸೊ ಅವರಿಗೆ ಹೆಣ್ಮಕ್ಳಿಗೆ ಈ ರೀತಿ ಜಡೆ ಕುಚ್ಚು ಹಾಕಲೇಬೇಕು. ಒಂದೊಂದು ಸ್ಕೂಲಲ್ಲೆಲ್ಲ ಕುಚ್ಚು ಹಾಕ್ದೇ ಕಳಿಸ್ಬಾರ್ದು. ಆ ರೀತಿ ಕುಚ್ಚು ಹಾಕೋಕ್ಕೆ ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂಥವ್ರು ಏನು ಮಾಡಬೇಕು, ಈ ರೀತಿ ಕುಚ್ಚು ಮಾಡ್ಕೊಂಡು ಇಟ್ಕೊಳ್ಳಿ, ಆಯಿತಾ. ರಿಬ್ಬನ್ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡ್ರೆ, ಇದು ರಿಬ್ಬನ್ ಹಾಕಿ ಕಳಿಸಿದ್ರೆ ಸಾಕು ಸ್ಕೂಲಿಗೆ. ನೋಡಿ ಈ ರೀತಿ ಈ ಶೇಪಲ್ಲಿ ಬರುತ್ತೆ ನೋಡಿ. ಈ ರೀತಿ ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸ್ಕೂಲಿಗೆ ಇದೇ ರೀತಿ ಯಾವ ಕಲರ್ ರಿಬ್ಬನ್ ಬೇಕು, ಯಾವ ಕಲರ್ ಟೇಪ್ ಬೇಕಾಗುತ್ತೆ ಅಂತ ನೋಡಿ ಆ ಕಲರಲ್ಲಿ ಮಾಡಿ, ಆಯಿತಾ. ಸ್ಕೂಲಿಗೆ ಯಾವ ಕಲರು ನೀವು ಹಾಕಿ ಕಳಿಸ್ತೀರ ಡೈಲಿ, ಆ ರಿಬ್ಬನ್ ತೊಗೊಂಡು ಅದರಲ್ಲಿ ಇದನ್ನು ಮಾಡಬೇಕು ನೋಡಿ. ಇದನ್ನು ಲಾಸ್ಟಿಗೆ ಟೈಟಾಗೆ ಗಂಟು ಹಾಕ್ಕೊಳ್ಳಿ, ಆಯಿತಾ. ಬಿಟ್ಕೊಂಬರ್ದು ಆ ರೀತಿ ಟೈಟಾಗಿ ಗಂಟು ಹಾಕ್ಕೊಬೇಕು. ಅದಾದಮೇಲೆ ನೋಡಿ ಲಾಸ್ಟಿಗೆ ಈ ರೀತಿ ಕಟ್ ಮಾಡ್ಕೊಂಡು
ನೋಡಿ ಇವಾಗ ರೆಡಿಯಾಗಿದೆ ಇದ್ರದ್ದು ನೋಡಿ, ನೀವು ಕುಚ್ಚು ರೆಡಿಯಾಗಿದೆ. ಅದಾದಮೇಲೆ ನೋಡಿ ಈ ರೀತಿ ವೈಟ್ ರಿಬ್ಬನ್ ತೊಗೊಂಡಿದ್ದೀನಿ. ಸಣ್ಣ ಮಕ್ಕಳಿಗಾದರೆ ಸಣ್ಣದು ತೊಗೊಳ್ಳಿ. ಅದಾದಮೇಲೆ ನೋಡಿ ಈ ರೀತಿ ಒಂದು 2 ಉದ್ದ ಇಂಚಿಂದು 2 ಉದ್ದ ಇಂಚಿಂದು ಟೇಪ್ ಕಟ್ ಮಾಡಿ ಈ ರೀತಿ ಮಡಚ್ಕೊಂಡು, ರಿಬ್ಬನ್ನು ಅಂತಾರೆ ಕೆಲವರು, ಟೇಪು ಅಂತಾರೆ. ಸೊ ನೋಡಿ ಈ ರಿಬ್ಬನ್ನ ಈ ರೀತಿ ಸುತ್ಕೊಳ್ಳಿ ಆಯಿತಾ. ಸುತ್ಕೊಂಡು ಒಂದು ಸುತ್ಕೊಂಡು ಅದಾದಮೇಲೆ ಈ ರೀತಿ ರಿಬ್ಬನ್ನು ಅದು ನೋಡಿ ಇದು ಇದೆಯಲ್ಲ ನೋಡಿ, ಈ ರಿಬ್ಬನ್ನು ಅಂಗಡಿಯಲ್ಲೆಲ್ಲ ಸಿಗುತ್ತೆ, ಇನ್ನೂ ಸಣ್ಣದು ಸಿಗುತ್ತೆ ನೋಡಿ. ರಿಬ್ಬನ್ ತೊಗೊಂಡು ವೈಟ್ ಕಲರ್ ರಿಬ್ಬನ್ನೇ ತೊಗೊಳ್ಳಿ. ಯಾವ ಕಲರ್ ಮಾಡ್ತಾಯಿದ್ದೀರೋ ಆ ಕಲರ್ ರಿಬ್ಬನ್ ತೊಗೊಂಡು ಇದನ್ನು ಕುಚ್ಚು ಯಾವ ಕಲರ್ ಮಾಡ್ತೀರೋ ಆ ಕಲರ್ ರಿಬ್ಬನ್ ತೊಗೊಂಡು ಮಾಡ್ಕೊಬೇಕು. ನೋಡಿ ಈ ರೀತಿ ಸುತ್ಕೊಳ್ಳಿ, ಟೈಟಾಗಿ ಸುತ್ಕೊಂಡು ತುದಿ ಇದೆಯಲ್ಲ ಲಾಸ್ಟ್ ಬರುತ್ತಲ್ಲ ಅದನ್ನು ಈ ರೀತಿ ಹಿಂದೆ ಬಂದು ಜಾಯಿಂಟ್ ಮಾಡಿ ಸೂಜಿ ದಾರದಲ್ಲಿ ಟೈಟಾಗಿ ಹೊಲ್ಕೊಬೇಕು. ಈ ರೀತಿ ನಾನು ಹೊಲಿತಾ ಇದ್ದೀನಲ್ಲ, ಬಿಟ್ಕೊಂಬರಬಾರ್ದು. ನೀವು ಬೇಕಾದರೆ ಫ್ಯಾಬ್ರಿಕ್ ಗಮ್ ಬೇಕಾದ್ರೆ ಯೂಸ್ ಇದಕ್ಕೆ ಫ್ಯಾಬ್ರಿಕ್ ಗಮ್ ಬರುತ್ತಲ್ಲ ಅದನ್ನು ಈ ಲಾಸ್ಟ್ ತುದಿಗೆ ಬೇಕಾದರೆ ಹಾಕಿ ಅಂಟಿಸ್ಕೊಬೋದು ಆಯಿತಾ. ಈ ಸೂಜಿ ದಾರದಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಲಾಸ್ಟಿಗೆ ತುದಿಯಲ್ಲಿ ಸ್ವಲ್ಪ ಗಮ್ ಹಾಕಿ, ಫ್ಯಾಬ್ರಿಕ್ ಗಮ್ ಹಾಕಿ, B7000 ಗಮ್ಮ ಇಲ್ಲ ಅಂದರೆ ಫ್ಯಾಬ್ರಿಕ್ ಗಮ್ಮ ಆ ಥರ ಗಮ್ ಹಾಕಿ ಈ ರೀತಿ ತುದಿಯಲ್ಲಿ ನೀಟಾಗಿ ಅಂಟಿಸ್ಕೊಂಡು ಒಣಗಿಸ್ಕೊಳ್ಳಿ. ತುಂಬ ಹೆಣ್ಮಕ್ಳಿಗೆ ಸ್ವಲ್ಪ ಕುಚ್ಚು ಹಾಕೋದೆಲ್ಲ ಕಷ್ಟ ಆಗ್ತಾ ಇರುತ್ತೆ, ನಾವು ಅದನ್ನೆಲ್ಲ ಅನುಭವಿಸಿ ಬಂದಿರೋದೆ. ಸೊ ಅದಕ್ಕೋಸ್ಕರ ಈಸಿ ಮೆಥಡಲ್ಲಿ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಡೈಲಿ ಬೇಕಾದರೆ ನೀವು ಕುಚ್ಚು ಹಾಕ್ದೇ ಈ ರಿಬ್ಬನ್ ಹಾಕ್ಕೊಂಡು ಹೋದ್ರೂ ಸಾಕು ಅಲ್ವಾ ಸ್ಕೂಲಿಗೆ. ಯಾವ ಕಲರ್ ಬೇಕು, ಯಾವ ರಿಬ್ಬನ್ ಯಾವ ಕಲರಲ್ಲಿ ಬೇಕು ಆ ಕಲರಲ್ಲಿ ಆ ಕಲರು ನೀವು ಅಂಗಡಿಯಲ್ಲಿ, ಲೈನಿಂಗ್ ಅಂಗಡಿಯಲ್ಲಿ 1.5 ಮೀಟ್ರ್ ಇಸ್ಕೊಂಡು 2 ರಿಬ್ಬನ್ ಮಾಡಿಟ್ಕೊಳ್ಳಿ ಆಯಿತಾ. ಈ ರೀತಿ ನಾನಿವಾಗ ಒಂದು ಮಾಡಿ ಎಕ್ಸಾಂಪಲ್ ತೋರಿಸ್ತಿದ್ದೀನಿ ಅಷ್ಟೇ. 2 ಮಾಡಿಟ್ಕೊಳ್ಳಿ. 2 ಜಡೆಗೆ ಬೇಕಾದರೆ ಹಾಕ್ಬೋದು. 2 ಜಡೆಗೆ 2 ಮಾಡಿಟ್ಕೊಂಡ್ರೆ ಈ ರೀತಿ ನೀವು ಡೈಲಿ ಟೆನ್ಷನ್ ಇಲ್ಲದೆ ನೀವೇ ಹಾಕ್ಕೊಂಡು ಹೋಗ್ಬೋದು ಆಯಿತಾ. ಹೆಣ್ಮಕ್ಳು ನೀವು ಅಮ್ಮಂದ್ರನ್ನ ವೆಯ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. 2 ಜಡೆ ಹಾಕ್ಕೊಂಡು ಈ ರೀತಿ ಕುಚ್ಚಿಂದು ರಿಬ್ಬನ್ ಇದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಹೋಗಿ ಆಯಿತಾ. ನೋಡಿ ಇವಾಗ ರೆಡಿ ಆಗಿದೆ, ಕುಚ್ಚು ರಿಬ್ಬನ್ ರೆಡಿಯಾಗಿದೆ ಅಲ್ವಾ. ನೋಡಿ ಇದು ಇದೇ ರೀತಿ 2 ಮಾಡಿಟ್ಕೊಳ್ಳಿ, ಡೈಲಿ ಹಾಕ್ಕೊಂಡು ಹೋಗ್ಬೋದು ಸ್ಕೂಲಿಗೆ. ನಾವು ಸ್ಕೂಲ್ ಹೋಗೋ ಟೈಮಲ್ಲೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಕುಚ್ಚು ಹಾಕೋಕ್ಕೆ ಅಲ್ವಾ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಈಸಿ ಮೆಥಡಲ್ಲಿ ಈ ರೀತಿ ಹೇಳಿದ್ದೀನಿ ಆಯಿತಾ. ನೋಡಿ ನಮ್ಮ ಕುಚ್ಚು ರೆಡಿಯಾಗಿದೆ. ಥ್ಯಾಂಕ್ ಯು.